ಮೋದಶಿರ ದಕ್ಷಿಣ ಸುಪಕ್ಷ ಪ್ರಮೋದ ಉತ್ತರ ಪಕ್ಷವೆಂದುರುಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಮೋದ ವೈಶಿಕ ಸುಖ ವಿಶಿಷ್ಟ ಪ್ರಮೋದ ಪಾರತ್ರಿಕ ಸುಖಪ್ರದ ನಾದ ಕಾರಣದಿಂದ ಮೋದ ಪ್ರಮೋದ ನೆನಿಸುವನು. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 25. ಮೋದ ಶಿರ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷವೆಂದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಮೋದ ಪ್ರಮೋದ ನಾಮಕನಾದ ಶ್ರೀಹರಿಯ ಸುಲಕ್ಷಣಗಳನ್ನು ಹೇಳ್ತಾರೆ. ಪರರಿಗೆ ಮಾಡಿದ ಉಪಕಾರದಿಂದ ಉಂಟಾಗುವ ಸುಖಕ್ಕೆ ಪ್ರಿಯ ಎಂದು ಹೆಸರು. ತನ್ನಾಧೀನರಾದ ಜೀವರಿಗೆ ಸದಾಪೇಕ್ಷರಹಿತನಾಗಿ ಆಪ್ತ ಬಂಧುವಿನಂತೆ ಸುಖವನ್ನು ಕೊಡುವುದರಿಂದ ಶ್ರೀ ಪರಮಾತ್ಮನಿಗೆ ಪ್ರಿಯನೆಂಬ ನಾಮ. ಪ್ರಿಯವೆಂಬುದೇ ಶ್ರೀಹರಿಯ ಶ್ರೀರಸ್ಸು. ಅದಕ್ಕೆ ಬಲಪಾರ್ಶ್ವದಲ್ಲಿರುವುದು ದಕ್ಷಿಣ ಪಕ್ಷ. ಇದನ್ನು ಮೋದ ಎಂದು ಕರೆಯುವರು. ಶ್ರೀಹರಿಯ ಶಿರಸ್ಸಿನ ಎಡಪಾರ್ಶ್ವದಲ್ಲಿರುವುದೇ ಉತ್ತರ ಪಕ್ಷ. ಇದು ಪ್ರಮೋದ ಅಂತ ಕರೆಯಲ್ಪಡುವುದು. ಶ್ರೀ ಪರಮಾತ್ಮನ ಮೋದ ಮತ್ತು ಪ್ರಮೋದಗಳೆಂಬ ಸನ್ನಾಮಗಳು ಋಗಾದಿ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿವೆ. ಇವು ತೈತ್ತರೀಯೋಪನಿಷತ್ತಿನ ವಚನಗಳು. ಗಂಧ ರಸ ರೂಪ ಸ್ಪರ್ಶ ಶಬ್ದಾದಿ ವಿಷಯಗಳಿಂದ ಇಂದ್ರಿಯಗಳ ದ್ವಾರ ಜೀವನಿಗೆ ಉಂಟಾಗುವ ಆನಂದವೇ ಮೋದ ಎನಿಸುವುದು. ಇದು ವೈಶಿಕ ಸುಖವು. ಜೀವರಿಗೆ ವಿರಜಾ ನದಿಯ ಸ್ನಾನಾನಂತರ ಲಿಂಗಭಂಗ ದ್ವಾರ ಆಗುವ ಕರ್ಮ ಬಂಧ ವಿಮೋಚನೆ ತನ್ಮೂಲಕ ಶ್ರೀ ವಾಸುದೇವನ ಪರಮಾನುಗ್ರಹದಿಂದ ಪ್ರಾಪ್ತವಾಗುವ ಸ್ವರೂಪಗತ ಆನಂದದ ಆವಿರ್ಭಾವ ರೂಪವಾದ ನಿತ್ಯಾನಂದ ರೂಪವಾದ ಮೋಕ್ಷ ಸುಖ ಹಾಗೂ ಮುಕ್ತರು ಹೊಂದುವ ಸಕಲ ವಿಧವಾದ ಆನಂದಗಳು ಪಾರತ್ರಿಕ ಸುಖಗಳು ಪ್ರಮೋದ ಎನಿಸುತ್ತವೆ. ಅಂದರೆ ವಿಶೇಷವಾದ ಸುಖ ಎಂದರ್ಥ. ಮೂಲರೂಪಿ ಶ್ರೀಮನ್ನಾರಾಯಣನ ಶಿರದ ದಕ್ಷಿಣ ಪಾರ್ಶ್ವದಿಂದ ಹೊರಟ ಅಂಶಗಳು ಪ್ರತಿಬಿಂಬನಾದ ಜೀವನ ದಕ್ಷಿಣ ಭಾಗದಲ್ಲಿ ಪ್ರವೇಶವಾಗುವವು. ಇವು ವೈಶಿಕ ಸುಖಕ್ಕೆ ಕಾರಣವು. ಬಿಂಬನ ಉತ್ತರ ಪಾರ್ಶ್ವದಿಂದ ಹೊರಟ ಅಂಶಗಳು ಜೀವನ ಉತ್ತರ ಪಾರ್ಶ್ವವನ್ನು ಪ್ರವೇಶಿಸುವವು. ಇವು ಪಾರತ್ರಿಕ ಆನಂದಕ್ಕೆ ಕಾರಣವಾಗಿವೆ. ಹೀಗೆ ಬಿಂಬನು ಪ್ರತಿಬಿಂಬಭೂತರಾದ ಜೀವರಿಗೆ ಐಹಿಕ ಹಾಗೂ ಆಮುಷಿಕ ಸುಖಪ್ರದನಾದ ಕಾರಣದಿಂದ ಪ್ರಿಯನಾಮಕನು. ಅವನೇ ಮೋದ ಮತ್ತು ಪ್ರಮೋದ ಅಂತ ಕರೆಸಿಕೊಳ್ಳುತ್ತಾನೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.